ಆತ್ಮೀಯ ಭಾವಸಾರ್ ಬಂಧುಗಳೇ, ನಾನು ನಿಮ್ಮ ರಾಜಕುಮಾರ್ ಭಾವಸಾರ್. ಮೀ ಭಾವಸಾರ್ ಇದು ನಿಮ್ಮ ಯೂಟ್ಯೂಬ್ ಚಾನಲ್. ದಯಮಾಡಿ ಮೀ ಭಾವಸಾರ್ ಎಂದು ಹೆಮ್ಮೆಯಿಂದ ಹೇಳೋಣ. ಮೀ ಭಾವಸಾರ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಮಾಜದ ನಿಮ್ಮ ಬಂಧುಗಳಿಗೂ ಶೇರ್ ಮಾಡಿ, ವಿಡಿಯೋ ಲೈಕ್ ಮಾಡಿ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರಿನಲ್ಲಿ ಇತ್ತೀಚೆಗೆ ಭಾವಸಾರ್ ಕ್ಷತ್ರಿಯ ವಧೂವರರ ಪರಿಚಯ ಮೇಳ ಯಶಸ್ವಿಯಾಗಿ ನಡೆಯಿತು. ಸಾಮಾನ್ಯವಾಗಿ ವಧೂವರರ ಸಮ್ಮೇಳನಗಳು ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಧಾರವಾಡ ಇನ್ನಿತರ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಯುತ್ತಲೇ ಇರುತ್ತವೆ. ಆದರೆ ಕಡೂರಿನಂತಹ ತಾಲೂಕು ಕೇಂದ್ರದಲ್ಲಿ ಇಂತಹ ವಧೂವರ ಮೇಳ ಯಶಸ್ವಿಯಾಗಿ ನಡೆದದ್ದು ವಿಶೇಷ. ರಾಜ್ಯ ಮತ್ತು ಹೊರ ರಾಜ್ಯಗಳಿಂದ ಆಗಮಿಸಿದ್ದ ವಧೂವರರು ಮತ್ತು ಪೋಷಕರು ತಮಗೆ ಸರಿಯಾದ ವಧೂವರರ ಹುಡುಕಾಟ ನಡೆಸಿದ್ದರು. ಮೇಳದಲ್ಲಿ 300ಕ್ಕೂ ಹೆಚ್ಚು ಮಂದಿ ವಧೂವರರ ನೋಂದಣಿ ಮಾಡಿಕೊಳ್ಳಲಾಗಿತ್ತು. ಅಷ್ಟೂ ವಧೂವರರ ಮಾಹಿತಿ ಮತ್ತು ಫೋಟೋಗಳನ್ನು ಬೃಹತ್ LED ಪರದೆಯ ಮೇಲೆ ಡಿಸ್ಪ್ಲೇ ಮಾಡಲಾಯಿತು. ಇದೊಂದು ವಿಶೇಷ. ಕಲಬುರಗಿ, ವಿಜಯನಗರ, ಲಕ್ಷ್ಮೇಶ್ವರ, ರಾಮನಗರ, ರಾಯಚೂರು, ಬೆಂಗಳೂರು, ಚೆನ್ನೈ, ಮಧುರೈ, ಹೈದರಾಬಾದ್ ಹೀಗೆ ರಾಜ್ಯ ಮತ್ತು ಹೊರ ರಾಜ್ಯಗಳಿಂದ ಮೇಳದಲ್ಲಿ ತಮಗೆ ಅರ್ಹ ವಧೂವರರ ಆಯ್ಕೆಯಲ್ಲಿ ಭಾಗವಹಿಸಿದ್ದರು. ಇದಕ್ಕೂ ಮುನ್ನ ಭಾವಸಾರ್ ವಿಷನ್ ಇಂಡಿಯಾ ರಾಷ್ಟ್ರೀಯ ಅಧ್ಯಕ್ಷೆ ಶಶಿ ಸುರೇಶ್ ನವಲೆ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಇಂದು ನಮ್ಮ ಸಮಾಜದಲ್ಲಿ ಪತಿ ಪತ್ನಿಯರು ಸಾಮರಸ್ಯದ ಜೀವನ ನಡೆಸುತ್ತಿದ್ದಾರೆಂದರೆ ಅದಕ್ಕೆ ನಮ್ಮ ಪೂರ್ವಜರು ಹಿಂದಿನ ಕಾಲದಿಂದ ಮುಂದುವರಿಸಿಕೊಂಡು ಬಂದಿರುವ ಶಾಸ್ತ್ರ ಸಂಪ್ರದಾಯಗಳೇ ಕಾರಣ. ಕೌಟುಂಬಿಕ ಸಂಬಂಧಗಳು ಗಾಢವಾಗಿ ಬೆಸೆಯಲು ಮುಂದಿನ ಪೀಳಿಗೆಗೆ ಈ ಸಂಬಂಧಗಳನ್ನು ತಲುಪಿಸುವಲ್ಲಿ ನಮ್ಮ ಜವಾಬ್ದಾರಿ ಹೆಚ್ಚಾಗಿದೆ. ಮೌಲ್ಯಯುತ ಸಂಬಂಧಗಳು ಪರಸ್ಪರ ಗಟ್ಟಿಯಾಗಲು ಇಂತಹ ಪರಿಚಯ ಮೇಳಗಳು ಹೆಚ್ಚಾಗಿ ನಡೆಯಬೇಕು. ಈ ನಿಟ್ಟಿನಲ್ಲಿ ಕಡೂರಿನ ಭಾವಸಾರ್ ವಿಷನ್ ಇಂಡಿಯಾ ಕಾರ್ಯವನ್ನು ಭಾವಸಾರ್ ವಿಷನ್ ಇಂಡಿಯಾದ ರಾಷ್ಟ್ರೀಯ ಅಧ್ಯಕ್ಷೆ ಶಶಿ ಸುರೇಶ್ ನವಲೆ ತ್ಯಾಗಿಸಿದರು. ಕಡೂರಿನ ಶ್ರೀ ಪಾಂಡುರಂಗ ರುಕ್ಮಿಣಿ ಕಲ್ಯಾಣ ಮಂಟಪದಲ್ಲಿ ಭಾವಸಾರ್ ವಿಷನ್ ಇಂಡಿಯಾ ಏರಿಯಾ 103 ಮತ್ತು ಭಾವಸಾರ್ ಕ್ಷತ್ರಿಯ ಸಮಾಜದ ಸಹಯೋಗದಲ್ಲಿ ಇತ್ತೀಚೆಗೆ ನಡೆದ ವಧೂವರರ ಮೇಳಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಜಗತ್ತು ಎಷ್ಟೇ ಆಧುನಿಕವಾಗಿ ಬೆಳೆದಿದ್ದರೂ ಸಹ ಭಾರತದಲ್ಲಿ ಸತ್ಸಂಪ್ರದಾಯ ಮತ್ತು ನಮ್ಮ ಸಂಸ್ಕಾರ ಉತ್ತುಂಗದಲ್ಲಿರಲು ನಮ್ಮ ಪೂರ್ವಜರು ಕಾರಣ ಎಂದು ಅವರು ತಿಳಿಸಿದರು. ನಂತರ ಮಾತನಾಡಿದ ಭಾವಸಾರ್ ವಿಷನ್ ಇಂಡಿಯಾ ರಾಷ್ಟ್ರೀಯ ಸಲಹೆಗಾರರೂ ಆದ ಶಿವಮೊಗ್ಗ ಭಾವಸಾರ್ ಕ್ಷತ್ರಿಯ ಸಮಾಜದ ಅಧ್ಯಕ್ಷ ಗಜೇಂದ್ರನಾಥ್ ಮಾಳೋದೆ ಅವರು ಭಾವಸಾರ ಸಮಾಜದಲ್ಲಿ ಹೆಚ್ಚುತ್ತಿರುವ ಡೈವರ್ಸ್ ಪ್ರಕರಣಗಳ ಬಗ್ಗೆ ಆತಂಕ ವ್ಯಕ್ತಪಡಿಸಿದರು. ಡೈವರ್ಸ್ ಆದ ಬಳಿಕ ಹೆಣ್ಣು ಮಗಳು ಮನೆಗೆ ಬಂದು ಕುಳಿತರೆ ತಂದೆ ತಾಯಿಗಳ ಪಾಡು ಏನಾಗಬೇಕು ಎಂಬುದನ್ನು ಹೆಣ್ಣು ಮಕ್ಕಳು ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಸಮಾಜದಲ್ಲಿ ಅಂತರ್ಜಾತಿ ವಿವಾಹಗಳಿಗೆ ಪ್ರೋತ್ಸಾಹ ಮಾಡಬಾರದು ಎಂದು ಮನವಿ ಮಾಡಿದರು. ಭಾವಸಾರ ಕ್ಷತ್ರಿಯ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಎನ್ ಮಂಜುನಾಥರಾವ್ ಭಾಂಗ್ರೆ ಮಾತನಾಡಿ, ಸಮಾಜ ಬಂಧುಗಳು ವಧೂವರರು ಪರಸ್ಪರ ಬೆರೆತು ಪರಿಚಯದ ಮೂಲಕ ಸೌಹಾರ್ದಯುತ ವೈವಾಹಿಕ ಜೀವನಕ್ಕೆ ಕಾಲಿಡಲು ಅನುಕೂಲವಾಗುವಂತೆ 4ನೇ ಬಾರಿಗೆ ಕಡೂರಿನಲ್ಲಿ ರಾಜ್ಯಮಟ್ಟದ ವಧೂವರರ ಸಮಾವೇಶವನ್ನು ಆಯೋಜಿಸಲಾಗಿದೆ. ಈ ಬಾರಿ ನಿರೀಕ್ಷೆಗೂ ಮೀರಿ ನೂರಾರು ಸಂಖ್ಯೆಯಲ್ಲಿ ವಧೂವರರು ಮತ್ತು ಪೋಷಕರು ಭಾಗವಹಿಸುವ ಮೂಲಕ ಈ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿದೆ ಎಂದು ತಿಳಿಸಿದರು. ಭಾವಸಾರ್ ವಿಷನ್ ಇಂಡಿಯಾ ಕಡೂರು ಘಟಕದ ಅಧ್ಯಕ್ಷ ಸುರೇಶ್ ಚಿಕ್ಕಲ್ಕರ್ ಅಧ್ಯಕ್ಷತೆ ವಹಿಸಿದ್ದರು. ಭಾವಸಾರ್ ಸಮಾಜದ ಅಧ್ಯಕ್ಷ ಮೂರ್ತಿರಾವ್ ಭಾಂಗ್ರೆ, BVI ರಾಷ್ಟ್ರೀಯ ನಿರ್ದೇಶಕ ಸುರೇಶ್ ನವಲೆ, 103ರ ಏರಿಯಾ ಗವರ್ನರ್ DB ವಿನಯ್ ಕುಮಾರ್ ಮಾತನಾಡಿದರು. ಮಧುರಾ ಮಾಳೋದೆ ಅವರ ಸುಂದರ ನಿರೂಪಣೆ ಗಮನ ಸೆಳೆಯಿತು. ಭಾವಸಾರ ಕ್ಷತ್ರಿಯ ಸಮಾಜದ ಕಾರ್ಯದರ್ಶಿ KM ರವಿಶಂಕರ್, BVI ಸದಸ್ಯ KB ಶಿವಕುಮಾರ್, ಕಡೂರು ದೇವೇಂದ್ರ, ಪುಂಡಲೀಕರಾವ್, ಸತೀಶ್, ಸ್ವಪ್ನ ಕಿರಣ್, SB ಜ್ಯೋತಿ, ದೀಪಾ, ಘಟಕದ ಕಿರಣ್, ಮನು, ದೀಪಕ್, KN ಮಂಜುನಾಥ್, ಪ್ರಕಾಶ್ ಇನ್ನಿತರರು ಭಾಗವಹಿಸಿದ್ದರು. ಪ್ಲೀಸ್ ಸಬ್ಸ್ಕ್ರೈಬ್ ಮೀ ಭಾವಸಾರ್ ಚಾನಲ್. ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್.